ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯ ಆಚಾರ್. ಇವತ್ತಿನ ಒಂದು ಡೈಲಿ ಬ್ಲಾಗಲ್ಲಿ ನಾನು ಕಡೆಯ ಕಾರ್ತಿಕ ಸೋಮವಾರದ ಪೂಜೆ ಇಟ್ಕೊಂಡಿದ್ದೀವಿ. ಅಲ್ಲಿ ನೈವೇದ್ಯಕ್ಕೆ ಬಾತು ಮತ್ತು ಕೇಸರಿ ಬಾತ್ ಮಾಡ್ತಾಯಿದ್ದೀವಿ. ಇವತ್ತಿನ ಒಂದು ಡೈಲಿ ಬ್ಲಾಗ್ ಅದೇ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, 5.5 kg ಅಕ್ಕಿಗೆ ಮಸಾಲೆ ತೋರಿಸ್ತಾ ಇರೋದು. ಇಷ್ಟು ಮಸಾಲೆ ತೊಗೊಂಡಿದ್ದೀವಿ ನೋಡಿ. ಚಕ್ಕೆ ಆ್ಯಂಡ್ ನೆಕ್ಸ್ಟು ಮರಾಠಿ ಮೊಗ್ಗು ಹಾಕೋತಿದ್ದಾರೆ ನೋಡಿ ಫ್ರೆಂಡ್ಸ್. ಹಾಗೆ ಲವಂಗ ಒಂದು 25 ಲವಂಗ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅನಾನಸು, ಪೈನಾಪಲ್ ಫ್ಲವರ್, ಮಸಾಲೆ ಕಮ್ಮಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾವೇನು ಅಷ್ಟೊಂದೇನು ಮಸಾಲೆ ಹಾಕಿಲ್ಲ, ಮೀಡಿಯಮಾಗಿ ಹಾಕಿದ್ದೀವಿ. ಪಲಾವ್ ಎಲೆ ರುಬ್ಬೋದಕ್ಕೆ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಆಮೇಲೆ ಹೆಲ್ತ್ಗೂ ಒಳ್ಳೆಯದು. ಹಸಿ ಎಲೆ ಸಿಕ್ಕಿದ್ರೆ ಹಾಕಿದ್ರೆ ಇನ್ನೂ ಒಳ್ಳೆಯದು. ಹಾಗೆ ಇದು ಪೌಡರ್, ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀವಿ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ತೋರಿಸ್ತಿದ್ದಾರಲ್ಲ ಅಷ್ಟು, ಇದಿಷ್ಟು ಹಾಕ್ಕೊಂಡು ರುಬ್ಕೋತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ರುಬ್ಬಾದ್ಮೇಲೆ ಕೊತ್ತಂಬರಿ ಹಾಕ್ಕೋತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಕೊತ್ತಂಬರಿ ಹಾಕಿದಷ್ಟು ತುಂಬಾ ಟೇಸ್ಟ್ ಇರುತ್ತೆ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಈಗ ಹಾಕ್ಕೋತಾ ಇದ್ದೀವಿ, ನೋಡ್ತಿರ್ಬೋದು. ಈಗ ಒಂದು ಬೋಸಿ ಇಟ್ಕೊಂಡಿದ್ದೀವಿ, ಅದಕ್ಕೆ ಎಣ್ಣೆ ನೋಡಿ ತೋರಿಸ್ತಾರೆ ಅಷ್ಟು ಹಾಕ್ಕೋತಾ ಇದ್ದೀವಿ. 1 ಲೀಟರ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಪಲಾವ್ ಎಲೆ, ಲವಂಗ, ಒಗ್ಗರಣೆಗೆ ಚಕ್ಕೆ ಒಂದು ಎಷ್ಟು ಬೇಕಷ್ಟು ಫ್ಲೇವರ್ಸ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆ್ಯಂಡ್ ಈರುಳ್ಳಿ ಕಟ್ ಮಾಡಿ ಹೆಚ್ಕೊಂಡಿರೋ ಅಂಥದ್ದು ಈರುಳ್ಳಿ ಹಾಕ್ಕೋತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪು ಇದಿಷ್ಟನ್ನು ಹಾಕ್ಕೋತಾ ಇದ್ದೀವಿ ಮಿಕ್ಸ್. ಆಮೇಲಿಂದ ಪುದೀನೂ ಇದೆ ಅಲ್ಲೇ. ನಾವು ರುಬ್ಬೋದಕ್ಕೇನು ಹಾಕಿಲ್ಲ ಪುದೀನ, ಹಂಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀವಿ. ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು, ಆವಾಗ ಅದು ಕಹಿ ಕಹಿ ಅನಿಸಲ್ಲ. ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ರುಬ್ಕೊಂಡಿರೋ ಖಾರನ ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗಬೇಕು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟು ಗೆಡ್ಡೆಕೋಸು ಮತ್ತು ಹೂಕೋಸು, ಅವರೆಕಾಳು, ಇದಿಷ್ಟೇ ತರಕಾರಿ ಹಾಕಿರೋದು. ನೋಡ್ತಿದ್ದೀರಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು, ನಾವು ಆಗಲೇ ಶುಂಠಿ ಹಾಕ್ಕೊಳ್ಳಿಲ್ಲ, ಅದನ್ನು ಸಪ್ರೇಟ್ ಹಾಕ್ಕೊಳ್ಳೋಣ ಅಂತ. ಸೊ ಸಪ್ರೇಟ್ ಶುಂಠಿ ಹಾಕ್ಕೋತಾ ಇದ್ದೀವಿ. ಈಗ ಶುಂಠಿ ಹಾಕ್ಕೊಂಡು ರುಬ್ಕೊಂಡು ಅದನ್ನು ಬಾತ್ಗೆ ಹಾಕ್ತಾಯಿದ್ದೀವಿ. ಆ್ಯಂಡ್ ನೆಕ್ಸ್ಟು ಗರಂ ಮಸಾಲ ಏನು ನಾನು ಆಗಲೇ ತೋರಿಸ್ದೆ, ಅದನ್ನು ಸಹ ರುಬ್ಬಿಟ್ಕೊಂಡಿದ್ವಿ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ನೋಡ್ತಿರ್ಬೋದು, ತರಕಾರಿ ನಾನು ಆಗಲೇ ಏನೇನು ತೋರಿಸ್ದೆ ಅದಷ್ಟೂ ಹಾಕ್ಕೋತಾ ಇದ್ದೀವಿ. ಉಪ್ಪಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಈಗ ಟೊಮ್ಯಾಟೊ ಹಾಕ್ಕೋತಾ ಇದ್ದೀವಿ. ಅದು ಖಾರ ಫ್ರೈ ಆಗ್ತಿರ್ಬೇಕಾದ್ರೆ ಟೊಮೆಟೊ ಯಾವಾಗಲೂ ಹಾಕ್ಕೋಬೇಕು. ಹಾಗೆ ದಪ್ಪ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಈ ದಪ್ಪ ಮೆಣಸಿನ್ಕಾಯಿ ಫ್ಲೇವರ್ ಎಷ್ಟು ಕೊಡುತ್ತೆ ಅಂದರೆ ಸೂಪರಾಗಿ ಕೊಡುತ್ತೆ. ಹಾಗೆ ಮೊಸರು ನೋಡಿ ಹಾಕ್ಕೊಳ್ಳಿ. ಮೊಸರು ನಾವು 1/2 ಲೀಟರ್ ಹಾಕಿದ್ದೀವಿ. ಆ್ಯಂಡ್ ಸ್ವಲ್ಪ ಖಾರದ ಪುಡಿ, ಅದು ಅಷ್ಟೇ ಫ್ಲೇವರ್ಗೆ. ಆಮೇಲೆ ಗರಂ ಮಸಾಲ ಪೌಡರ್ ನಾವೇನು ತೋರಿಸಿದ್ವಿ ಫಸ್ಟು ಸ್ಟಾರ್ಟಿಂಗು ಅದು. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಗೋಡಂಬಿ, ಇದು ಅಷ್ಟೇ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಈಗ ನೀರು ಹಾಕೋತಿದ್ದಾರೆ. ನಿಮಗೆ ಉದ್ರ ಬೇಕು, ಉಡಿ ಬೇಕು ಅಂದರೆ ಈ ಥರ ಹಾಕ್ಕೊಳ್ಳಿ. ನೀರು ಬೇಯೋದಕ್ಕೂ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ನೋಡಿ ಅಳತೆ ನೋಡಿ ಆಮೇಲೆ ನೀರು ಹಾಕ್ಕೋಬೇಕಾಗುತ್ತೆ, ಎಷ್ಟು ಗ್ಲಾಸ್ ಬೇಕು ಅಂತ ನೋಡಿ ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದ್ರು ಅಕ್ಕಿ, ನೆನೆಸಿಟ್ಟಿರೋ ಅಂಥ ಅಕ್ಕಿನ ಹಾಕ್ಕೋತಾ ಇದ್ದೀವಿ.
ಅಕ್ಕಿ ಹಾಕ್ಕೋತಾ ಇದ್ದೀವಿ, ನೋಡ್ತಿರ್ಬೋದು ನೀವು. ಅದನ್ನು ಸ್ವಲ್ಪ ಬೇಯೋದಕ್ಕೆ ಅಂತ ಬಿಡಬೇಕು. ಆಮೇಲೆ ಅದನ್ನು ದಮ್ ಕಟ್ಟಿಸ್ಬೇಕಾಗತ್ತೆ. ತಿರುಗ್ತಾ ತಿರುಗ್ತಾ ದಮ್ ಕಟ್ಟಿಸ್ಬೇಕಾಗತ್ತೆ. ಈಗ ಸ್ವಲ್ಪ ಪ್ಲೇಟ್ ಮುಚ್ಚಿ ನಾವು ಅದನ್ನು ದಮ್ ಕಟ್ಟೋದಕ್ಕೆ ಇಡಬೇಕು. ಹಾಗೆ ತಿರುಗ್ತಾ ಇರಬೇಕು, ಅವಾಗ ನೋಡ್ತಾ ಇರಬೇಕು ಎಷ್ಟು ಹಳ್ಳಿದೆ ಅಂತ. ಕುಕ್ಕರ್ ಆದರೆ ಬೇಗ ಬೇಗ ನಾವು ಮಾಡಿಬಿಡ್ತೀವಿ. ಅದೇ ತಪ್ಪಲೆಲ್ಲಾದರೆ ಅದನ್ನು ದಮ್ ಕಟ್ಟಿಸೋಕೆ ಇಡಬೇಕು. ಆಮೇಲೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ತಪ್ಪಲೆಯಲ್ಲಿ ಮಾಡಿದ್ರೆ ಅಥವಾ ನಾವು ತಪ್ಪಲೆಯಲ್ಲಿ ಬಸಿದ್ರೆ ಅಕ್ಕಿನ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಉದ್ರವಾಗಿರುತ್ತೆ. ಸೊ ನೋಡಿ, ಇನ್ನೊಂದು ಸ್ವಲ್ಪ ದಮ್ ಕಟ್ಟಿದ್ರೆ ಬಾತ್ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ, ಇನ್ನೊಂದು ಸ್ವಲ್ಪ ಹಾಗೇ ಪ್ಲೇಟ್ ಮುಚ್ಚಿಬಿಟ್ಟು ದಮ್ ಕಟ್ಟಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ನೋಡಿ. ಇನ್ನೊಂದು ಸ್ವಲ್ಪ ದಮ್ ಕಟ್ಟಿಸಾಗಿದೆ ನೋಡಿ, ಚೆನ್ನಾಗಾಗಿದೆ, ಉದ್ರವಾಗಿದೆ. ಬಿಸಿ ಬಿಸಿ ಕಾವಿರುತ್ತಲ್ಲ ತಪ್ಪಲೆ, ನಾವು ಇಳುಕಿದ್ರೂ ಅದು ತಾನೇ ದಮ್ ಕಟ್ಟಿಬಿಡುತ್ತೆ. ಒಲೆ ಮೇಲಿಂದ ಇಳುಕಿದ್ರೂ ನೋಡಿ ಈ ಥರ ಆಗಿದೆ ಬಾತ್. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಈ ಥರ ಬಂದಿದೆ. ನಾನು ತೋರಿಸ್ನಲ್ಲ, ಅದೇ ಮಸಾಲೆ ಹಾಕಿ ಮಾಡಿರೋ ಅಂಥದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ಉದ್ರವಾಗಿ ಬಂದಿದೆ ಬಾತ್. ಆ್ಯಂಡ್ ಆ ಫ್ಲೇವರು ಮಾತ್ರ ತುಂಬ ಚೆನ್ನಾಗಿದೆ. ನಾವೇನೇ ಒಂದು ಪ್ರಸಾದಕ್ಕೆ ಅಂತ ಮಾಡಿದ್ರೆ ಅದು ತುಂಬ ಚೆನ್ನಾಗಾಗುತ್ತೆ. ಪ್ರಸಾದ ಮಾಡೋದ್ರಲ್ಲಿ ನಾವು ದೇವ್ರಿಗೆ ಕೊಡ್ತಾ ಇದ್ದೀವಿ ಅಂತ ಅಂದರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ಈಗ ನಾನು ಕೇಸರಿ ಬಾತ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಫಸ್ಟು ಕೇಸರಿ ಬಾತ್ ಮಾಡಿದ್ದು, ಆಮೇಲೆ ನಾವು ಬಾತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದರ ವಿಡಿಯೋದಲ್ಲಿ ನಾನು ಫಸ್ಟು ಬಾತ್ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿದ್ರಲ್ಲ, 1 kg ರವೆಗೆ ಆಯಿಲ್ ಹಾಕ್ಕೊಂಡು ಅದನ್ನು ರವೆನ ಹುರ್ಕೋತಿದ್ದಾರೆ. ಆ್ಯಂಡ್ ನೆಕ್ಸ್ಟು ಅದು ಹುರ್ಕೊಂಡು ಇಟ್ಕೊಂಡ್ಮೇಲೆ ಆಯಿಲು 1 ಲೀಟರ್ ಆಯಿಲ್ ಹಾಕ್ತಿದ್ದಾರೆ. ಸಮ ಹಾಕಬೇಕು. 1 kg ರವೆ ಅಂತ ಅಂದರೆ 1 ಲೀಟರ್ ಆಯಿಲ್ ಅಳತೆ ಆ ರೀತಿ ಬರಬೇಕು. ಹಾಕಿದ್ದಾರೆ. ಅದು ಬಿಸಿ ಆಯ್ತಿದ್ದಂಗೆ ಈಗ ತೋರಿಸ್ತಿದ್ದಾರೆ, ಏಲಕ್ಕಿ ಕಾಯಿ ಹಾಕ್ಕೋತಿದ್ದಾರೆ. ಆಮೇಲೆ ಗೋಡಂಬಿ, ದ್ರಾಕ್ಷಿ ಆಗಿರ್ಬೋದು ಅದೆಲ್ಲ ಹಾಕಬೇಕು. ಕೇಸರಿ ಬಾತ್ಗೆ ಅಂದಾಗ ಹಾಕಲೇಬೇಕು. ನೋಡಿ, ಒಂದೆರಡು ಫ್ಲೇವರ್ಗೆ ಲವಂಗ ಹಾಕ್ಕೋತಿದ್ದಾರೆ, 10 ಲವಂಗ. ನೆಕ್ಸ್ಟ್ ದ್ರಾಕ್ಷಿ, ಗೋಡಂಬಿ ನೋಡ್ತಿದ್ದೀರಲ್ಲ, ಇದಿಷ್ಟನ್ನು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಸಿಗುತ್ತೆ ಕೇಸರಿ ಬಾತಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಫ್ರೈ ಮಾಡ್ಕೋಬೇಕು. ಅಂದರೆ ಗೋಲ್ಡನ್ ಫ್ರೈ ಬರೋವರೆಗೂ ಅಷ್ಟೇ ನಾವು ಆಯಿಲಲ್ಲಿ ನಾವು ಇಷ್ಟು ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ, ತೋರಿಸ್ತಿದ್ದಾರಲ್ಲ, ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿದೆ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ನೀರು ಹಾಕೋತಿದ್ದಾರೆ. 1 ಲೋಟದಷ್ಟು ಹಾಲು. ನೋಡಿದ್ರಲ್ಲ, 1 ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದಾರೆ. ಒಂಥರ ಅದು ಸಜ್ಜಿಗೆ ಟೈಪಲ್ಲಿ ಚೆನ್ನಾಗಿ ಬರುತ್ತೆ. ಅದು ಪೈನಾಪಲ್ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಅರಿಶಿನ, ಟರ್ಮರಿಕ್ ಪೌಡರ್. ನೋಡಿ ಫ್ರೆಂಡ್ಸ್, ಈಗ ನಾವೇನು ಆಯಿಲ್ ಹಾಕ್ಕೊಂಡು ಹುರ್ಕೊಂಡಿದ್ವಿ ರವೆನ, ಅದನ್ನು ಹಾಕ್ಕೋತಿದ್ದಾರೆ. ಕುದೀತಾ ಇರೋದಕ್ಕೆ ಹಾಕ್ಕೋತಿದ್ದಾರೆ. ನೋಡಿ, ಈ ಥರ ಬಂದಿದೆ. ನೋಡಿ, ಈ ಥರ ಅದನ್ನು ಚೆನ್ನಾಗಿ ತಿರುಗಬೇಕು. ಆ್ಯಕ್ಚುಲಿ ನಾವು ಮೊದಲೇ ಏನಕ್ಕೆ ನಾವು ಚೆನ್ನಾಗಿ ಹುರ್ಕೋತೀವಿ ಅಂತ ಅಂದರೆ ಅದು ಗಂಟಾಗಬಾರ್ದು ಅಂತ ಅಂದ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ತೀವಿ ರವೆನ. ಸೊ ಹುರ್ಕೋತೀವಿ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಈಗ ನೋಡಿದ್ರಲ್ಲಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಸಿಗುತ್ತೆ. ಆಮೇಲೆ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೆ ಇನ್ನೂ ಘಮ ಘಮ ಅನ್ನೋ ಒಂದು ಫ್ಲೇವರ್ ಸಿಗುತ್ತೆ. ಆ್ಯಂಡ್ ಲಾಸ್ಟ್ಗೆ ಸಕ್ಕರೆ ಹಾಕ್ಕೋಬೇಕು. 1 kg ರವೆ, 1 ಲೀಟ್ರ್ ಎಣ್ಣೆ, 1 ಲೀಟ್ರು ಹಾಲು, ಸಕ್ಕರೆ 1 kg ಹಾಕ್ಕೋಬೇಕು. ನೋಡಿ, ಇಷ್ಟು ಹಾಕ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಫೈನಲಿ
ಕೇಸರಿಬಾತ್ ರೆಡಿ ಆಯಿತು. ಆ್ಯಕ್ಚುಲಿ ನಾವು ಯಾವಾಗಲೂ ಸಿಹಿ ಅಡುಗೆಯಿಂದ ಸ್ಟಾರ್ಟ್ ಮಾಡಬೇಕು. ಯಾವುದೇ ರೀತಿ ನಾವು ಶುಭ ಕಾರ್ಯ ಮಾಡಬೇಕಾದ್ರೆ ಸಿಹಿ ಅಡುಗೆಯಿಂದ ಸ್ಟಾರ್ಟ್ ಮಾಡಬೇಕು. ನಾನು ವೀಡಿಯೋನ ಫಸ್ಟು ನಾನು ಬಾತ್ ಬಿಟ್ಟಿದ್ದೀನಿ, ಆದರೆ ಫಸ್ಟು ನಮ್ಮ ಮನೇಲಿ ಮಾಡಿದ್ದು ಕೇಸರಿಬಾತ್. ಸೊ ನೋಡಿ, ಈ ರೀತಿ ಸಾಫ್ಟ್ನೆಸ್ಸಾಗಿ ಬಂದಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ರೀತಿ ಬಂದಿದೆ ಫ್ರೆಂಡ್ಸ್. ಎಣ್ಣೆ ಬಿಡಬೇಕಂತ ಅಂತಾರೆ, ಅಂದರೆ ತುಪ್ಪ ಹಾಕಿರ್ತೀವಲ್ಲ ಅದು ಲಾಸ್ಟಲ್ಲಿ ಬಿಟ್ಟರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನೋಡಿದ್ರಲ್ಲ, ಈಗ ನೈವೇದ್ಯಕ್ಕೆ ಕೇಸರಿಬಾತು ಹಾಗೆ ರೈಸ್ ಬಾತ್ ರೆಡಿಯಾಗಿದೆ. ಈಗೇನಿದ್ರು ನಾನು ರೆಡಿಯಾಗಿ ನಾನು, ಅಕ್ಕ, ನನ್ನ ತಮ್ಮ ಹೋಗ್ತೀವಿ ಈಗ ಕೊಡೋದಕ್ಕೆ, ಪೂಜೆ ಮಾಡಿಸೋದಕ್ಕೆ. ನೋಡಿ ಫ್ರೆಂಡ್ಸ್, ಕಡೆಯ ಕಾರ್ತಿಕ ಸೋಮವಾರದ ಪೂಜೆಗೆ ದೀಪ ಅಲಂಕಾರ, ಎಣ್ಣೆ ಎಲ್ಲ ಹಾಕಿ ಬತ್ತಿ ಹಾಕಿ ಅರಿಶಿನ ಕುಂಕುಮನೂ ರೆಡಿಯಾಗಿದೆ. ಹೂವು ಆಗಿರ್ಬೋದು. ಸೊ ಶಿವನಿಗೆ ಹೂವು, ಬಾಳೆಹಣ್ಣು, ಏನೇನು ಪೂಜೆ ಸಾಮಾನು ಅದೆಲ್ಲ ತೊಗೊಂಡು ರೆಡಿಯಾಗಿದೆ. ಈಗ ಏನಿದ್ರು ನಾವು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋದಷ್ಟೇ ಬಾಕಿ ಇರೋದು. ಪ್ರಸಾದನ ನಾವು ಆಲ್ರೆಡಿ ಬಂದು ಈಸ್ಕೊಂಡು ಹೋದ್ರು, ಪೂರೈತರ ಕಡೆಯವರೇ ಬಂದು ಈಸ್ಕೊಂಡು ಹೋದ್ರು. ಈಗೇನಿದ್ರು ನಾವು ನೆಕ್ಸ್ಟ್ ಹೋಗ್ಬೇಕಷ್ಟೇ. ನೋಡಿ, ಹೂವು ಅಲಂಕಾರ ಮಾಡ್ತಿದ್ದಾರೆ ಪೂರೈತರು. ಇನ್ನೇನು ಪೂಜೆನೂ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಶಿವಪ್ಪ. ಸೊ ಫ್ರೆಂಡ್ಸ್, ಈಗ ನಾನು ದೀಪಗಳಿಗೆ ಹಚ್ಬೇಕೀಗ. ಸೊ ಈಗ ನಾನು ದೇವ್ರಿಗೆ ಆರತಿ ಬೆಳಗಬೇಕು ದೀಪದಲ್ಲಿ. ಸೊ ಲಕ್ಷ ದೀಪೋತ್ಸವ ದಿನವೂ ಹಚ್ಚಿದೆ. ಸೊ ಕಡೆಯ ಕಾರ್ತಿಕ ಸೋಮವಾರದಲ್ಲೂ ಹಚ್ಚಿದ್ರೆ ತುಂಬ ಒಳ್ಳೆಯದು. ಲಕ್ಷ ದೀಪೋತ್ಸವದಲ್ಲಿ ಹೆಂಗೆ ಅಂತ ಅಂದರೆ 108, 28, 18 ಈ ಥರ ಹಚ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ನಾನೀಗ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಅಕ್ಕ ನಾನು ಹಚ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾನು ಆಫೀಸಿಂದ ಬರೋ ಅಷ್ಟರಲ್ಲಿ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮಪ್ಪ, ನನ್ನ ತಮ್ಮ, ನಮ್ಮ ಆಂಟಿ, ಇವರಿಷ್ಟು ಜನ ತುಂಬ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಪೂಜೆ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ ಇವರೆಲ್ಲ ಕಾರಣ. ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ, ಆ್ಯಕ್ಚುಲಿ ನಾನು ಬರೋ ಅಷ್ಟರಲ್ಲಿ ಎಲ್ಲ ರೆಡಿಯಾಗಿತ್ತು. ದೀಪನ ರೆಡಿ ಮಾಡಿ ಇಟ್ಟಿದ್ರು, ಬತ್ತಿ ಎಲ್ಲ ಹಾಕಿ ಕುಂಕುಮ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಇಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದೀಪ ಹಚ್ಚೋದು ಎಷ್ಟು ಖುಷಿ ಸಿಗುತ್ತೆ ಅಂದರೆ ಅಷ್ಟೇ ಖುಷಿ ಸಿಗುತ್ತೆ. ಆ್ಯಂಡ್ ಇದೇ ರೀತಿ ಈ ಥರ ಒಂದು ಕಾರ್ತಿಕ್ ಸೋಮವಾರ ನೋಡಬೇಕಂದ್ರೆ ನಾನು 1 ಇಯರ್ ಕಾಯಬೇಕು ನಾವು. ಸೊ ಈ ಶಕ್ತಿ ಇದೇ ರೀತಿ ಪ್ರತಿ ವರ್ಷ ಮಾಡೋಕ್ಕೆ ಶಕ್ತಿ ಕೊಡು ಅಂತ ಕೇಳ್ತಾ, ಮನೆಯವರೆಲ್ಲರೂ ಕಾಪಾಡಿ ಆಯುಷ್ಯ ಆರೋಗ್ಯ ಕೊಟ್ಟು ಅಂತ ಕೇಳ್ಕೊತಾ, ಹಾಗೆ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ನಾನು ಈ ಒಂದು ಪೂಜೆನ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ದೀಪ. ಒಂದು ಲೈಟ್ ಆಫ್ ಮಾಡಿ ಬರೀ ದೀಪಗಳನ್ನ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡಿ, ಎಷ್ಟು ಸೂಪರಾಗಿ ಕಾಣಿಸ್ತಿದೆ. ಸೊ ಇದು 108 ಬತ್ತಿ ಅಂತ ಕೇಳಬೇಕು. ಸೊ ಅದನ್ನು ಕೇಳಿದ್ರೆ ಅವರು ಕೊಡ್ತಾರೆ. ಫ್ರೆಂಡ್ಸ್, ಈಗ ನಾನು ದೀಪದ ಆರತಿ ಬೆಳಗ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಹಾಗೆ ಲೈಕ್, ಶೇರ್, ಕಾಮೆಂಟ್, ಸಪೋರ್ಟ್ ಮಾಡಿ. ಹೀಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮೇಶ್ ಆಚಾರ್. ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಆಲ್. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಮತ್ತೊಂದು ವಿಡಿಯೋಲಿ ಸಿಗೋಣ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.